ಹಾಯ್ ಫ್ರೆಂಡ್ಸ್. ಹಾಯ್ ಶ್ರಾವ್ಯ, ಹಾಯ್, ಏನು ಮಾಡ್ತಿದ್ಯಾ? ನಾನು ಇದು ಒಣಗಾಕ್ತಿದ್ದೀನಿ. ತೇವ ಆಗಿತ್ತು, ಇನ್ಬಿಟ್ಟು ಒಣಗಾಕ್ತಿದ್ದೀನಿ. ದೇವ್ರ ಮನೆಯೆಲ್ಲ ಒರೆಸಿದ್ದಾಯ್ತಾ? ರಂಗೋಲಿ ಹಾಕ್ದಾ? ಓಕೆ, ಗೋ. ಥ್ಯಾಂಕ್ ಯು. ವೆಲ್ಕಮ್. ನಾನಿವತ್ತು ಟೊಮೆಟೊ ದೋಸೆ ರೆಸಿಪಿ ತೋರಿಸ್ತಾ ಇದ್ದೀನಿ ನಿಮಗೆ. ಇಲ್ಲಿ ನಾನು ನಾರ್ಮಲ್ 1 ಗ್ಲಾಸ್ ದೋಸೆ ಅಕ್ಕಿ ತಗೊಂಡಿದ್ದೀನಿ ಆ್ಯಂಡ್ ನಾನು ತೋರಿಸೋ ಗ್ಲಾಸಲ್ಲಿ ಅಳತೆ ತಗೊಂಡಿದ್ದೀನಿ. ಮತ್ತು ಈ ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸ್ ಉದ್ದಿನಬೇಳೆ ತಗೊಂಡಿದ್ದೀನಿ ನಾನು. ಇದನ್ನು ನಾನು ಬೆಳಗ್ಗೆ 10 ಗಂಟೆಯಲ್ಲಿ ನೆನೆ ಹಾಕಿದೆ ಆ್ಯಂಡ್ ಇವಾಗ ಸುಮಾರು 8 o'clock ಆಗಿದೆ ಟೈಮು. ಇದನ್ನು ನಾರ್ಮಲ್ ಆಗಿ ನಾವು ದೋಸೆ ಹಿಟ್ಟು ಅದಕ್ಕೆ ರುಬ್ಕೊಂಡಿದ್ದೀನಿ. ಇವಾಗ ಇದಕ್ಕೊಂದು ಮಸಾಲ ಹಾಕ್ಕೊಳ್ಳೋಣ. ನಾನಿಲ್ಲಿ 1 ಗ್ಲಾಸ್ ಅಕ್ಕಿಗೆ 6ರಿಂದ 8 ಟೊಮೆಟೊ ತಗೊಂಡಿದ್ದೀನಿ, 8 ಒಣಮೆಣ್ಸಿನ್ಕಾಯಿ, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಧನಿಯಾ ಪುಡಿ ತಗೊಂಡಿದ್ದೀನಿ. ಇವಾಗ ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಂಡು ಬರಬೇಕು. ಸೊ ರುಬ್ಕೊಂಡಿದ್ದು ಆಯಿತು ಫ್ರೆಂಡ್ಸ್. ಈ ಟೊಮೆಟೊ ಮಿಶ್ರಣವನ್ನು ನಾನಿವಾಗ ದೋಸೆ ಹಿಟ್ಟಿಗೆ ಹಾಕಿ ಚೆನ್ನಾಗಿ ಉಂಡೆಗಳು ಏನೂ ಇಲ್ಲದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದು ಆಯಿತು. ಇವಾಗ ನೈಟ್ ಫುಲ್ ಫರ್ಮೆಂಟ್ ಆಗುತ್ತೆ. ಬೆಳಗ್ಗೆಗೆ ನಾನು ದೋಸೆ ಉಯ್ತೀನಿ, ನಿಮಗೆ ತೋರಿಸ್ತೀನಿ ನಾನು ಬೆಳಗ್ಗೆಗೆ ಹೇಗೆ ಉಕ್ಕಿರುತ್ತೆ ಅಂತ. ಹಾಯ್ ಶ್ರಾವ್ಯ, ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನು ಮಾಡ್ತಿದ್ಯಾ? ಕಲರ್ ಮಾಡ್ತಿದ್ದೀನಿ. ಕಲರ್. ಸೊ ಟೈಮ್ ಇವಾಗ 9:30 ಆಗಿದೆ ಫ್ರೆಂಡ್ಸ್. ನನ್ನ ಮಗಳು ಇವಾಗ ಎದ್ದು ಬ್ರಷ್ ಮಾಡಿ ಫೇಸ್ ವಾಶ್ ಮಾಡ್ಕೊಂಡು ಬಂದು ಕಲರಿಂಗ್ ಮಾಡ್ತಾ ಇದ್ದಾಳೆ. ನೋಡ್ಬೋದು ನೀವು. ಹಿಂದಿ ಎಕ್ಸಾಮ್ ಇದೆ, ಓದ್ಕೊಂಬ ಅಂದರೆ ಮಧ್ಯಾಹ್ನ ಓದ್ಕೋತಾಳಂತೆ. ಸೊ ಕಲರಿಂಗ್ ಆದಮೇಲೆ ತೋರಿಸ್ತೀಯಾ ಹೆಂಗಿದೆ ಪಿಕ್ಚರ್ ಅಂತ? ಓಕೆ. ಇವಾಗ ನಾನಿಲ್ಲಿ ಟೊಮೆಟೊ ದೋಸೆಗೆ ಆನಿಯನ್ ಚಟ್ನಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಕಾಯಿ ತಗೊಂಡಿದ್ದೀನಿ, 4 ದೊಡ್ಡ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 2 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ, ಆ್ಯಂಡ್ ಸ್ವಲ್ಪ ಹುಣಸೆಹಣ್ಣು ಬಿಸಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಇವಾಗ ಕಾಯಿ ಜೊತೆಗೆ ನಾನು ಕಟ್ ಮಾಡಿ ಇಟ್ಕೊಂಡಿರುವ ಈರುಳ್ಳಿ, ಸ್ವಲ್ಪ ಹುಣಸೆಹಣ್ಣು, ಬೆಲ್ಲ, ಒಣಮೆಣ್ಸಿನ ಪುಡಿ 1 ಸ್ಪೂನ್, 4 ಬ್ಯಾಡಗಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ, ರುಚಿಗೆ ಬೇಕಾದಷ್ಟು ಉಪ್ಪು. ಇದನ್ನು ನೀರು ಹಾಕ್ಕೊಳ್ದೆ ನಾವು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಇಲ್ಲಿ ಒಂದು ಬಾಣಲಿ ಇಟ್ಟಿದ್ದೀನಿ. ಒಗ್ಗರಣೆಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ಸಾಸಿವೆ, ಜೀರಿಗೆ, ಇಂಗು, ಕರಿಬೇವು, ನಾವು ಕಟ್ ಮಾಡಿ ಇಟ್ಕೊಂಡಿರುವ ಈರುಳ್ಳಿ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ, ಅದನ್ನು ಹಾಕಿ ನಾವು 150 to 70% ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿದ ನಂತರ ನಾವು ರುಬ್ಬಿಟ್ಕೊಂಡಿರುವ ಚಟ್ನಿನ ಬಾಣಲಿಗೆ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಅದನ್ನು ನಾವು ಫ್ರೈ ಮಾಡ್ಕೋಬೇಕು. ನನ್ನ ಮಗಳು ಕಲರ್ ಮಾಡಿದ್ದಾಳೆ ನೋಡಿ ಫ್ರೆಂಡ್ಸ್. ಇದು ಇವತ್ತಿಂದು. ಇದು ನೆನ್ನೆ ನೈಟ್ ಕುತ್ಕೊಂಡು ಕಲರ್ ಮಾಡಿದೆ. ಇದು ನೆನ್ನೆ ಆಯ್ತದಂತೆ. ಇನ್ನು ಯಾವುದಾದ್ರೂ ಇದೆಯಾ? ಹಾಂ, ಇದೆ. ಓಕೆ, ಡೈಲಿ 1 ಪೇಜ್ ಕಲರಿಂಗ್ ಮಾಡ್ತೀಯಾ? ಹಾಂ. ಮತ್ತೆ ಇದು ನಾನು ಮತ್ತೆ ನನ್ನ ಫ್ರೆಂಡ್ ಸೇರ್ಕೊಂಡು ಮಾಡಿದ್ದು ನೆನ್ನೆ. ಮತ್ತೆ ಇದು ಮಾಡ್ತಾ ಇದ್ವಿ, ಅಷ್ಟರೊಳಗೆ ಟೈಮ್ ಆಯಿತು ಅಂತ ಕ್ಲೋಸ್ ಮಾಡಿದ್ವಿ. ಓಕೆ, ಇವಾಗ ನಾನು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಫ್ರೈ ಮಾಡ್ಕೊಂಡಿದ್ದೀನಿ ಚಟ್ನಿ. ಈ ಸ್ಟೇಜಲ್ಲಿ ನಮಗೇನಾದರೂ ಬೆಲ್ಲ ಅಥವಾ ಉಪ್ಪು ಹಿಡಿಸಿದ್ರೆ ನಾವು ಹಾಕ್ಕೋಬೋದು. ನಾನು ಸ್ವಲ್ಪ ಉಪ್ಪು ಬೆಲ್ಲ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ನಾನು ರಾತ್ರಿ ಹಿಟ್ಟನ್ನ ರುಬ್ಬಿಟ್ಟಿದ್ದೆ ಅಲ್ವಾ, ನೀವು ನೋಡ್ಬೋದು ಚೆನ್ನಾಗಿ ಫರ್ಮೆಂಟ್ ಆಗಿದೆ. ನೀವು ನೋಡ್ಬೋದು ಹುಳಿ ಬರುತ್ತೆ ಟೊಮೆಟೊ ದೋಸೆ, ಆ ಥರ ಏನೂ ಇಲ್ಲ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಟೋಟಲಾಗಿ ಅರೌಂಡ್ ನಾನು 10 ಮಿನಿಟ್ಸ್ ಚಟ್ನಿನ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಸ್ಟವ್ ಮೇಲೆ ಒಂದು ತವ ಇಕ್ಕಿದ್ದೀನಿ, ಅದಕ್ಕೆ ಆಯಿಲ್ ಗ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ನಾವು ಹಿಟ್ಟಿಗೆ ಸ್ವಲ್ಪ ಸೋಡಾ ಉಪ್ಪನ್ನು ಹಾಕಿದ್ದೀನಿ. ಇವಾಗ ಟೊಮೆಟೊ ದೋಸೆ ಉಯ್ದಿದ್ದೀನಿ ನಾನು. 2 ಸೈಡು ನಾವು ಬ್ರೌನ್ ಆಗಿ ಟೋಸ್ಟ್ ಮಾಡಿಕೊಂಡ್ರೆ ಟೊಮೆಟೊ ದೋಸೆ ರೆಡಿ ಆಗುತ್ತೆ ಫ್ರೆಂಡ್ಸ್. ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ಟೊಮೆಟೊ ದೋಸೆ ಆ್ಯಂಡ್ ಆನಿಯನ್ ಚಟ್ನಿ ಫ್ರೆಂಡ್ಸ್. ನೀವು ಟ್ರೈ ಮಾಡ್ಬೋದು. ಒಂದೇ ಥರ ದೋಸೆ ತಿನ್ನೋದು ಎಲ್ರಿಗೂ ಬೇಜಾರಾಗುತ್ತೆ. ಸೊ ಯಾವಾಗಾದರೂ ನಾವು ಈ ಥರ ಟೇಸ್ಟಿಯಾಗಿರೋ ದೋಸೆ ಡಿಫ್ರೆಂಟಾಗಿ ನಾವು ತಿನ್ಬೋದು. ಇಲ್ಲಿ 1 ಕೊಬ್ಬರಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವು. ನೀರಿಲ್ಲದೆ ಇರೋ ಕಾಯಿ 10 ಕಾಯಿ ಇತ್ತು, ಅದೆಲ್ಲ ನಾನು ಇವಾಗ ಒರೆದ್ಬಿಟ್ಟು 1 ಕೊಬ್ಬರಿ ತೆಗ್ದೆ. ಸೊ 10 ಕಾಯಲ್ಲಿ 8 ಕಾಯಿ ಚೆನ್ನಾಗಿತ್ತು ಆ್ಯಂಡ್ 2 ಕಾಯಿ ಹಲ್ಸ್ ಕೆಟ್ಟೋಗಿತ್ತು.
ಸೊ ನನ್ನ ಮಗಳು ಸಹ ಹೆಲ್ಪ್ ಮಾಡಿದ್ದಾಳೆ. ಒಂದು ಕೊಬ್ಬರಿ ನಾನು ನಾರೆಲ್ಲ ತಕ್ಕೊಟ್ರೆ ನೆಲಕ್ಕೆ ಹಾಕಿ ಒಡೆದು ನನಗೆ ಕೊಡ್ತಾಳೆ. ಸ್ವಲ್ಪ ಸೀಲಾದ್ಮೇಲೆ ನಾನು ತೆಗಿತೀನಿ. ಹೆಲ್ಪ್ ಮಾಡ್ತಾಳೆ ನನ್ನ ಮಗಳು ಸಹ. ಇವಾಗ ಒಂದು ಡಿಸೈನ್ ಬಂದಿದೆ, ಸೊ ಅದನ್ನು ತೋರಿಸ್ಬೇಕಂತೆ ನನ್ನ ಮಗಳು. ನೋಡ್ಬೋದು ನೀವು, ಚಿಕ್ಕ ಪುಟಾಣಿ ಗೂಡು ಥರ ಒಡೆದಿದೆ ಕಾಯಿ. ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ನನಗೆ. ಶ್ರವ್ಯ, ನಿನಗೆ ಇಷ್ಟ ಆಯಿತಾ? ಸೊ ನನ್ನ ಮಗಳು ಅದನ್ನು ಆಟ ಆಡೋಕ್ಕೆ ಇಟ್ಕೋತಾಳಂತೆ, ಅಥವಾ ಟೆರೆಸ್ ಮೇಲೆ ಪಕ್ಷಿಗಳಿಗೆ ನೀರು ಹಾಕಿ ಇಕ್ತಾಳಂತೆ. ಸೊ ನೋಡೋಣ ಏನು ಮಾಡ್ತಾಳೆ ನನ್ನ ಮಗಳು ಆ ಡಿಸೈನಿಂದ ಅಂತ. ಸೊ ಈ ಒಂದು ಕೊಬ್ಬರಿ ಬಂದು ನಾನು ನಾಳೆ ಇನ್ನೊಂದು ಸಲ ಬಿಸಿಲಲ್ಲಿ ಇಕ್ಬಿಟ್ಟು ಮತ್ತು ಕವರ್ಗೆ ಹಾಕಿ ಫ್ರಿಜ್ಜಲ್ಲಿ ಇಕ್ತೀನಿ ಫ್ರೆಂಡ್ಸ್. Thank you for watching my video friends. Please share and subscribe. Comment ಮಾಡಿ. Happy weekend. Bye bye. Take care friends.